ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದು ಖಚಿತ ಅಂತ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನ ಹೊರವಲಯದಲ್ಲಿ ಅಕ್ಷಯ ಕಾಲೇಜಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಮಾಧುಸ್ವಾಮಿ ಅವರು ತಮ್ಮನ್ನ ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗ ನಾನು, ಯಾರು ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುತ್ತಾರೋ ಗೊತ್ತಿಲ್ಲ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಖಚಿತವೆಂದು ತಮ್ಮ ರಾಜಕೀಯ ಜೀವನದ ಮುಂದಿನ ಬೆಳವಣಿಗೆಯ ಕುರಿತು ಪತ್ರಕರ್ತರೊಂದಿಗೆ ಚರ್ಚಿಸಿದರು. ತಾವು ಬಿಜೆಪಿಯಿಂದ ದೂರವಿರಬಹುದಾದರೂ ಕಾಂಗ್ರೆಸ್ಗೆ ಸೇರುತ್ತಾರೆಂಬ ವದಂತಿಯನ್ನ ತಳ್ಳಿಹಾಕಿದ್ರು. ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿದ್ದಕ್ಕೆ ಕಾಂಗ್ರೆಸ್ ಸೇರ್ಪಡೆ ಆಗುತ್ತಾರೆ ಎಂಬ ಚರ್ಚೆ ಅನಗತ್ಯವೆಂದರು. ಪಾರ್ಟಿ ಸಿಸ್ಟಮ್ ಆಫ್ ಪಾಲಿಟಿಕ್ಸ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅನ್ನ ಡೆಮೋಕ್ರೆಟಿಕ್ ಸಿಸ್ಟಮ್ಗೆ ಎಲ್ಲೋ ಬಾಧಕ ಆಗ್ತದೆ. MLAಗಳು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಿ ಆ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ತೀರ್ಮಾನ ಆಗ್ಬೇಕಾದ್ರೆ ಎಲ್ಲೋ ಕೂತ್ಕೊಂಡು ನಾವು ಇಂಥವ್ರು ಚೀಫ್ ಮಿನಿಸ್ಟರ್ ಆಗಬೇಕು, ಇಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಮಾಡೋದು. ಇಲ್ಲಿ ಒಳಗಡೆ MLAಗಳು ಅವರು ದಿವಸ ಹೇಳಿಕೆ ಕೊಡ್ತಾ ಇರೋದು, ನನಗೆ ಇಷ್ಟ ಆಯಿತು ಇಲ್ವೋ ಒಪ್ಕೊಂಡ್ವಿ, ಕಂಡೀಷನಲ್ ಅಗ್ರಿಮೆಂಟ್ ಆಗಿತ್ತು, ಇದೆಲ್ಲ ಹೇಳೋದು. ಒಂದು ಕಡೆ ಹೈಕಮಾಂಡ್ನವರು ಯೋಚನೆ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅವ್ರದ್ದೇ ಆದಂಥ ಒಂದು ಎಲೆಕ್ಟೆಡ್ MLAs ಇರ್ತಾರೆ, ಅವ್ರು ಕೂತ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಒಂದು ಲೀಡರ್ಶಿಪ್ ಬೆಳೀಲಿ, ನ್ಯಾಷನಲ್ ಲೆವೆಲ್ಗೆ ಅವ್ರು ಯಾರಾದ್ರು ಬೆಳ್ಕೊಂಬರ್ಲಿಂತ. ಇವತ್ತಿನ ದುರಂತ ನೋಡಿ ನೀವು, ನಾನು ಯಾರನ್ನೂ ಟೀಕೆ ಮಾಡಲ್ಲ, ಆದರೆ ಈ ಸ್ಟೇಟ್ ಪರವಾಗಿ ಯಾವುದೇ ಹೈಕಮಾಂಡಲ್ಲಿ ನಾನು ನಿಮಗೆ ಸಮ ಇದ್ದೀನಿ ಅಂತ ಹೇಳೋ ಒಬ್ಬ ಲೀಡ್ರೇ ಇಲ್ಲ ಕರ್ನಾಟಕದಲ್ಲಿ. ನೋಬಡಿ ಕ್ಯಾನ್ ಸಿಟ್ ವಿತ್ ದೇಮ್ ಅಂಡ್ ಆರ್ಗ್ಯೂ ಫಾರ್ ದಿ ಸ್ಟೇಟ್. ನೋಬಡಿ ಕ್ಯಾನ್ ಟ್ಯಾಕಲ್ ದಿ ಹೈಕಮಾಂಡ್ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾವೆಲ್ಲ ಎಲ್ಲೋ ಅವ್ರಿಗೆ ಸಬಾರ್ಡಿನೇಟ್ಸ್. ನಂಗೀಗ ಹೈಕೋರ್ಟ್ಗೆ ಲೋಯರ್ ಕೋರ್ಟ್ ಸಬಾರ್ಡಿನೇಟ್ ಅಂತ ವರ್ತಿಸ್ತಾರಲ್ಲ, ಆಸ್ತಿದೆ. ಬಟ್ ನೋ ಕೋರ್ಟ್ ಈಸ್ ಸಬಾರ್ಡಿನೇಟ್, ದೇ ಆರ್ ಇಂಡಿಪೆಂಡೆಂಟ್. ಆ ಭಾವನೆಗಳು ಬರೋ ರೀತಿ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ದುರಂತ ಇದು. ವಿ ಆರ್ ಅಟಾನಮಸ್, ವಿ ಆರ್ ಇಂಡಿಪೆಂಡೆಂಟ್, ವಿ ಆರ್ ಎಲೆಕ್ಟೆಡ್ MLAs. ನಮ್ಮ ಅಧಿಕಾರ, ನಮ್ಮ ಜವಾಬ್ದಾರಿನ ನಾವು ಮಾಡ್ಕೋತೀವಪ್ಪ. ನೀವು ಗೈಡಿಂಗ್ ಫೋರ್ಸ್ ಆಗಿ ಅನ್ನೋದು ಬಿಟ್ಟರೆ ಕಂಟ್ರೋಲಿಂಗ್ ಫೋರ್ಸ್ ಆಗಿ ಇಂಥ ಸ್ಥಿತಿನ ಪಾರ್ಟಿ ಸಿಸ್ಟಮಲ್ಲೆಲ್ಲ ಮಾಡಿದ್ದೊಂದು ದೊಡ್ಡ ದುರಂತ ಅನಿಸುತ್ತೆ. ಅವ್ರಿಗೆ ಈಕ್ವೇಷನ್ಸ್ ಬೇರೆ ಇರ್ಬೋದು, ಅವ್ರದ್ದು ಸೋಷಿಯಲ್ ಬ್ಯಾಲೆನ್ಸಿಂಗ್ ಇರ್ಬೋದು, ಅವ್ರು ಯಾರಿಗೆ ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅದು ಬೇರೆ ಇರ್ಬೋದು. ಬಟ್ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ ಪಾರ್ಟಿಯಿಂದ ಆಯ್ಕೆ ಆದವರಷ್ಟೇ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸಂವಿಧಾನ ಹೇಳೋದು. ನಾಮಿನೇಟ್ ಮಾಡಿದವ್ರನ್ನಲ್ಲ. ಆ ಸ್ವತಂತ್ರನ ನಾವು ಕೊಡದೆ ಹೋಗಿರೋದು ಎಲ್ಲ ಒಂದು ಕಡೆ ದೊಡ್ಡ ದುರಂತ ಆಗಿದೆ. ಆ ಪಾರ್ಟಿ ಪಾರ್ಟಿಯಲ್ಲಿ ಹೋಲ್ ವ್ಯವಸ್ಥೆ ಹೈಕಮಾಂಡ್ ಹೋಲ್ಡಿಂಗ್ ಬೇಡ ಅಲ್ಲ, ಪಾರ್ಟಿ ಸಿಸ್ಟಮ್ ಅಲ್ಲಿ ಬಂದ್ಬಿಡ. ಇನ್ನು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಜಿಲ್ಲೆಗೆ ಆಗುವ ತೊಂದರೆಗಳನ್ನ ಮನದಟ್ಟು ಮಾಡಿಕೊಟ್ಟು ಲಿಂಕ್ ಕೆನಾಲ್ ಕಾಮಗಾರಿ ಆಗದಂತೆ ತಡೆಗಟ್ಟಬೇಕೆಂದು ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಎಂದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 4 ಪ್ರಯೋಗಾಲಯಗಳಿಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಚಾಲನೆ ನೀಡಿದ್ದಾರೆ. ತುಮಕೂರಿನ ಹೊರವಲಯದಲ್ಲಿರುವ ಅಕ್ಷಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, CISCO ನೆಟ್ವರ್ಕಿಂಗ್ ಮತ್ತು VLSIಗಳಲ್ಲಿ ಶ್ರೇಷ್ಠತಾ ಕೇಂದ್ರಗಳನ್ನು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಮಾತನಾಡಿ, ನೂತನ 4 ಪ್ರಯೋಗಾಲಯಗಳನ್ನು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೋರಿದರು. ಲ್ಯಾಬ್ಗಳೇನಿದೆ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸಲ್ಲಿ ಇನಾಗ್ರೇಷನ್ ಬನ್ನಿ ಅಂದಾಗ ನಾನು ಹೇಳಿದೆ, ನನ್ನ ನನಗೆ ಇದಕ್ಕೆ ಸಂಬಂಧ ಅಂತ. ಆದರೂ ಅವರು ಅಭಿಮಾನವಾಗ್ತಾರಂತೆ ಬನ್ನಿ. ನಾನು ಇವರಿಗೆ ಇವ್ರ ಜೊತೆ ಓಡಾಡಿ ಅರ್ಥ ಮಾಡ್ಕೊಂಡಿದ್ದು, ಇದು ಸ್ಮೂತಸ್ಟ್ ದಿ ಪ್ರೋಗ್ರಾಮ್ ಆಫ್ ಮೇಕ್ ಇನ್ ಇಂಡಿಯಾ. ಮೋದಿಯವ್ರದ್ದೇನು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಇದೆ, ಎಲ್ಲ ಹಂತದಲ್ಲೂ ನಾವು ಡೆವಲಪ್ ಮಾಡಬೇಕು ಸ್ಕಿಲ್ಲನ್ನು. ಬೈ ದಟ್ ನಮ್ಮ ಯೂತ್ಸ್ ಎಲ್ಲ ಅಣಿಯಾಗಿಬಿಟ್ಟು ಬರಬೇಕು ಒಂದೇ ಸಲ ಅಂತ ಅವ್ರು ಹೇಳಿದ್ರ ಮೇರೆಗೆ ನಾನು ಹೇಳ್ತೀನಿ. ಬಹುಶಃ ಇಲ್ಲಿ ಮೆರಿಟ್ ಹುಡುಗರು ನಾವು ತೊಗೊಂಡೋಗೋದು, ಅವ್ರನ್ನ ಅಲ್ಲಿ ಟ್ರೈನ್ ಮಾಡ್ಕೊಳೋದು, ಅದಕ್ಕೊಂದು ದೊಡ್ಡ ಸರ್ಕಸ್ ಮಾಡೋದ್ರ ಬದಲು ವೈಲ್ ಲರ್ನಿಂಗ್ ಇಂಜಿನಿಯರಿಂಗ್ ಇದನ್ನು ಕಲ್ತ್ಕೊಂಡು ಹೋಗಲಿಕ್ಕೆ ಭಾಳ ಒತ್ತು ಇಲ್ಲಿ ಸಿಗ್ತಾ ಇದೆ. ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಥವಾ ಲ್ಯಾಬ್ಸಲ್ಲಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಲಿಟ್ಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀ. ಆಗ ಹೋಗಿ 4 ತಿಂಗಳು ವರ್ಷ ಟ್ರೈನ್ ಮಾಡೋದ್ರ ಬದಲು ಒಂದು ಇಲ್ಲೇ ಕಚ್ಚಾ ಪದಾರ್ಥನ ಮೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ಅನುಕೂಲ. ಅದರಿಂದ ಏನಾಗುತ್ತೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ, ಪ್ಲೇಸ್ಮೆಂಟ್ಗೆ ಅವ್ರಿಗೆ ಈಸಿ ಆಗುತ್ತೆ. ಹುಡುಗರು ಮಾರ್ಕ್ಸ್ ತೊಗೊಂಡು ಹೋಗೋದು, ಅವ್ರನ್ನ ಟ್ರೈನ್ ಮಾಡೋದೇ ಇತ್ತು. ಇವರಿಗೆ ಆಲ್ರೆಡಿ ರೆಡಿ ಪ್ರಾಡಕ್ಟ್ ಅವ್ರಿಗೆ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಆಸ್ ಎ ಪಬ್ಲಿಕ್ ಪರ್ಸನ್ ನನಗೆ ಒಂದು ಸಂತೋಷ ಏನಂದರೆ, AI ಕ್ರೈಮ್ ಇನ್ವೆಸ್ಟಿಗೇಷನ್ ಭಾಳ ಹೆಲ್ಪ್ ಆಗುತ್ತೆ. ಭಾಳ ತೋರಿಸ್ತಾ ಬಂದು ಡ್ರೈವರ್ ಏನು ಮಾಡ್ತಿದ್ದ ನೋಡ್ಬೋದು, ಕೊಲೆಗಾರ ಏನು ಮಾಡ್ತಾ ನೋಡ್ಬೋದು, ವೆಪನ್ಸ್ ಯಾರು ತಂದು ನೋಡ್ಬೋದು, ವೆಪನ್ಸ್ ಹೆಂಗೆ ಬದಲು ಮಾಡ್ತಾರೆ ನೋಡ್ಬೋದು, ಹ್ಯಾಕಿಂಗ್ ಹೆಂಗೆ ಮಾಡ್ಬೋದು, ಹ್ಯಾಕಿಂಗ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು.
ಇದೆಲ್ಲ ನಮ್ಮ ಪೊಲೀಸಿಂಗ್ ನಾನು ಅವ್ರಿಗೆಲ್ಲ ಕೇಳಿದೆ. ಸೊ ಯು ಆರ್ ಹೆಲ್ಪಿಂಗ್ ಪೊಲೀಸಿಂಗ್ ಆಫ್ ದಿ ಗೌರ್ಮೆಂಟ್. ಪೊಲೀಸಿಂಗ್ ಏನಿದೆ ಬಹಳ ಸುಲಭ ಆಗುತ್ತೆ ಎಲ್ಲ ಕಡೆ. ಈಗ ಬರೀ ನಾವು CCTV ಕ್ಯಾಮ್ರಾನಲ್ಲಿ ಫುಟೇಜ್ ಕೊಡಿರ್ತೀವಿ, ಅದೊಂದು ವಾರದ್ದು 15 ದಿವಸದ ಫುಟೇಜ್ ತಗೊಡ್ತಾನೆ. ಸುಮಾರೆಲ್ಲ ನಾವು ಕೇಳೋಷ್ಟೊತ್ತಿಗೆ ಸಾಕ್ಷ್ಯ ನಾಶನೇ ಆಗೋಗ್ಬಿಟ್ಟಿರುತ್ತೆ. ಆ ಫುಟೇಜು ಅಬ್ಸಲ್ಯೂಟಾಗಿ ಬರ್ತಾ ಇಲ್ಲ. ಇದು ಡೈರೆಕ್ಟ್ಲಿ ರಿಲೇ ಆಗೋದ್ರಿಂದ ಏನಲ್ಲಿ ಏನು ಫುಟೇಜ್ ಬರುತ್ತೆ ಈ ಡೈರೆಕ್ಟ್ಲಿ ರಿಲೇಸ್ ಟು ದಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಆಗೋದ್ರಿಂದ, ಅಥಾರಿಟಿಗೆ ಹೋಗೋದ್ರಿಂದ ಅದು ಏಕ್ದಮ್ ಎವಿಡೆನ್ಸನ್ನು ನಾವು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕ್ರೈಮ್ಗಳನ್ನ ಏನಾದರೂ ಕಂಟ್ರೋಲ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಕೂಡ ಈ ಎಕ್ಸಲೆನ್ಸಿಂದ ನಮಗೆ ಭಾಳ ಸಹಾಯ ಆಗುತ್ತೆ. ತುಮಕೂರಿನ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ 4 ಪ್ರಯೋಗಾಲಯಗಳನ್ನು ತಮ್ಮ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಲ್ ಯತೀಶ್ ತಿಳಿಸಿದರು. ಇನ್ನು ಟ್ರೈನಿಂಗ್ ಯಾವ ಮುಖಾಂತರ ಮಾಡ್ತಿದ್ದಾರೆ ಅಂದರೆ ಈ ಥರ ಟೆಕ್ನಿಕಲ್ ಎಜುಕೇಷನ್ಸ್ ಅಂತ ಏನು ಹೇಳ್ತೀನಿ ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ನ ಗುರುತಿಸಿ ಸುಮಾರು 60,000 ಕಾಲೇಜ್ ಇದೆ ಆಲ್ ಓವರ್ ಇಂಡಿಯಾ. ನಾವು ಕಂಪೇರ್ ಮಾಡಿದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಅದರಲ್ಲಿ 150 ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಸೂಕ್ತವಾದ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ನಮ್ಮದು ಒಂದು ಕಾಲೇಜ್. ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮದು 220 ಕಾಲೇಜ್ ಇದೆ. ಕರ್ನಾಟಕದಲ್ಲಿ 220ರಲ್ಲಿ 30 ಕಾಲೇಜ್ಗೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅದರಲ್ಲಿ ನಮ್ಮದೊಂದು ಕಾಲೇಜು. ಸೊ ನಮ್ಮದೊಂದು ಕಾಲೇಜ್ನ ಆಯ್ಕೆ ಮಾಡಿ ಅವರು ಈಗ ಆಲ್ರೆಡಿ ನಮಗೆ ಸಾಫ್ಟ್ವೇರ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು VLSI ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಸೊ ಈಗ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಸೆಕೆಂಡ್ ಇಯರ್ ನಾವು ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ 3rd ಇಯರ್ 4th ಇಯರ್ ಬಂದಾಗ ಅವ್ರಿಗೆ ಹಾರ್ಡ್ವೇರ್ ಕಿಟ್ಸ್. ಸೊ VLSIನಲ್ಲಿ ಬರೀ ಸಾಫ್ಟ್ವೇರ್ ಒಂದೇ ಇಲ್ಲ, ಆ ಸಾಫ್ಟ್ವೇರ್ನಲ್ಲಿ ಏನು ಡಿಸೈನ್ ಮಾಡ್ತಾರೆ ಅವರು ಲೇಔಟ್ ಚಿಪ್ಗಳನ್ನೆಲ್ಲ, ಆ ಚಿಪ್ನೆಲ್ಲ ಡಿಸೈನ್ ಮಾಡಿದ್ಮೇಲೆ ಅದನ್ನ FPGA ಕಿಟ್ಸ್ ಅಂತ ಕರಿತೀವಿ, ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇ ಕಿಟ್ಸ್ ಅಂತ. ಆ ಒಂದು ಹಾರ್ಡ್ವೇರ್ ಕಿಟ್ಸ್ಗೆ ಅದು ಏನು ಸಾಫ್ಟ್ವೇರ್ ಇರುತ್ತೆ ಅದನ್ನೆಲ್ಲ ಡಂಪ್ ಮಾಡಿ ಅವ್ರು ಎಕ್ಸಿಕ್ಯೂಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಹುಡುಗರು ಈಗಲೇ ತಯಾರಿ ಆಗ್ತಾರೆ. ಅಂದರೆ ಈಗ ಸೆಕೆಂಡ್ ಇಯರ್ನ ನಾವು ಹುಡುಗರಿಗೆ ಟ್ರೈನಿಂಗ್ ಕೊಡ್ತಾ ಹೋದರೆ ನೆಕ್ಸ್ಟ್ 4th ಇಯರ್ ಅಷ್ಟರೊಳಗೆ ಅವರು ಸೆಮಿಕಂಡಕ್ಟರ್ನಲ್ಲಿ ಹುಡುಗರು ಎಕ್ಸ್ಪರ್ಟ್ಸ್ ಆಗ್ತಾರೆ. ಸೊ ಎಕ್ಸ್ಪರ್ಟ್ಸ್ ಆದಮೇಲೆ ಈಗ ಆಲ್ರೆಡಿ ನಾನು ಹೇಳಿದಾಗೆ ಭಾರತದಲ್ಲಿ ಸುಮಾರು ಸೆಮಿಕಂಡಕ್ಟರ್ ಕಂಪ್ನಿ ಬರ್ತಿರೋದ್ರಿಂದ ಅವರು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಒಂದು ಸ್ಕೀಮ್ ಹಾಕೊಂಡಿದ್ದಾರೆ. ಅದರ ಒಂದು ಸ್ಕೀಮಲ್ಲೂ ನಾವು ಒಂದು ಲ್ಯಾಬ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಇದರಿಂದ ನಾವು ಹುಡುಗರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಸೊ ಹಾಗೆ ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ನಮ್ದು ಏನಿದೆ ಅದನ್ನೆಲ್ಲ ಇದರಲ್ಲಿ ಮಾಡಿಸಿ ಕಂಪ್ನಿಗಳು ಬಂದು ಇಲ್ಲಿ ಅವ್ರನ್ನ ಅಸೆಸ್ ಮಾಡಿ ಹುಡುಗರನ್ನ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಇದರಿಂದ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಆಕ್ಟಿವಿಟಿ ಆಲ್ರೆಡಿ ಇದೆ. ಪ್ಲೇಸ್ಮೆಂಟ್ ಆಕ್ಟಿವಿಟಿ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗೇ ಇದೆ. ಬಟ್ ಇನ್ನೂ ಚೆನ್ನಾಗಿ ಒಳ್ಳೆ ಹೈಯರ್ ಪ್ಯಾಕೇಜಲ್ಲಿ ನಾವು ಹುಡುಗರನ್ನ ಪ್ಲೇಸ್ಮೆಂಟ್ ಮಾಡಿಸಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ಲೇಸ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶಕ್ಕೋಸ್ಕರ ಈ ಸೆಂಟರ್ ಇನ್ನು ಈ 4 ಪ್ರಯೋಗಾಲಯಗಳು ಆಧುನಿಕ ತಂತ್ರಜ್ಞಾನಗಳಲ್ಲಿ ಶ್ರೇಷ್ಠತೆ ಹೊಂದಿದೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಚಂಪಕಮಾಲ, ಡಾಕ್ಟರ್ ಪುಷ್ಪಾ, ಡಾಕ್ಟರ್ ನಾಜಿಯಾ, ಸುಲ್ತಾನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ರೈತರಿಗೂ ಸಿಗಬೇಕು, ಶಿಡ್ಲಘಟ್ಟದಲ್ಲಿ ಶಾಸಕ BN ರವಿಕುಮಾರ್ ಹೇಳಿದ್ದಾರೆ. ತಾಲೂಕಿನ ವರದನಾಯಕನಹಳ್ಳಿ ಸಮೀಪವಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಗುರುವಾರದಂದು ಹಮ್ಮಿಕೊಂಡಿದ್ದ ಬಿತ್ತನೆ ಬೀಜ, ಕಿರುಚೀಲ, ವಿವಿಧ ಯಂತ್ರೋಪಕರಣಗಳ ವಿತರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ರೈತರು ಬೆಳೆಯುವ ರಾಗಿ, ಜೋಳ, ಇತರೆ ಬೆಳೆಗಳಿಗೆ ವಿಮೆ ಪಾವತಿಸಿ, ವಿಮೆ ಪಾವತಿ ಮಾಡಿದರೆ ಬೆಳೆ ನಷ್ಟ ಉಂಟಾಗದ ಪ್ರತಿ ಎಕರೆ ಸುಮಾರು 15 ರಿಂದ 16 ಸಾವಿರ ಹಣ ಬರುತ್ತದೆ. ಇನ್ನು ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಮತ ನೀಡಿ ಅಧಿಕಾರ ಕೊಟ್ಟಿದ್ದಾರೆ. ತಾಲೂಕಿನ ರೈತರಿಗೆ ಒಳ್ಳೆಯದಾಗಬೇಕು ಎಂದರು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಬಯಲುಸೀಮೆ ಪ್ರದೇಶ. ಈ ಒಂದು ಬಯಲುಸೀಮೆಯಲ್ಲಿ ರೈತರು ಇವತ್ತು ಹಿಂಗಾರು ಮಳೆಗೆ ಬಹಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು 25,000 ಜನ ರೈತ ಕುಟುಂಬಗಳು ಇವತ್ತು ರಾಗಿ ಬೆಳೆ ಇರ್ಬೋದು, ಜೋಳ ಬೆಳೆ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಮತ್ತೆ ಸ್ವಲ್ಪ ನೀರಿರ್ತಕ್ಕಂಥವ್ರು ಟೊಮಾಟೊ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ಇವತ್ತು ನಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೇವೆ. ಕೃಷಿ ಇಲಾಖೆ ಉಪನಿರ್ದೇಶಕಿ ಭವ್ಯರಾಣಿ ಮಾತನಾಡಿ, ಇಲಾಖೆಯಿಂದ ಸಿಗುವಂತಹ ಹನಿ ನೀರಾವರಿ, ಬಿತ್ತನೆ ಬೀಜ, ಯಂತ್ರೋಪಕರಣ ಸೌಲಭ್ಯಗಳು ಅರ್ಹ ಫಲಾನುಭವಿಗಳು ಆಯಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆದುಕೊಳ್ಳಬಹುದು. ರೈತರು ಸರ್ಕಾರದ ಎಲ್ಲ ಯೋಜನೆಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಇದು ಸಂಸ್ಕರಣಾ ಘಟಕಗಳು ಕೊಡ್ತೀವಿ. ಇದರಲ್ಲಿ ರಾಗಿ ಕ್ಲೀನಿಂಗ್ ಮಿಷನ್, ರಾಗಿ ಫ್ಲೋರ್ ಮಿಲ್ ಆಗಿರ್ಬೋದು, ಆಮೇಲೆ ಕಾರ್ಪಾಲಿನ್ಸ್ ಆಗಿರ್ಬೋದು, ಇದು ಸಹ ಒಂದು ಸ್ಕೀಮ್ ಇದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಇವತ್ತು ಮೇನ್ ಆಗಿ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಲ್ಲಿ ನಾವು ಸುಮಾರು ಇಲ್ಲಿ ಒಂದು ಹೋಬಳಿಗೆ ಒಂದು 2 ಹಳ್ಳಿನ ಗುಚ್ಚ ಗ್ರಾಮಗಳು ಅಂತ ಹೇಳ್ಬಿಟ್ಟು ತಗೊಂಡಿರ್ತೀವಿ. ಆ ಗುಚ್ಚ ಗ್ರಾಮಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ನಾವು ಕೈಗೊಳ್ತಾ ಇದ್ದೀವಿ. ಆ ಪ್ರಾತ್ಯಕ್ಷಿಕೆಗಳಿಗೆ ಈಗಾಗಲೇ ನಾವು ತೊಗರಿ ಕಿರುಚೀಲ ಒಂದು 450 ಬಂದಿರುತ್ತೆ.
ಇದನ್ನ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ MLA ಅವ್ರ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ. ಅದೇ ರೀತಿ ನಮಗೆ ಮತ್ತೆ ಟಾರ್ಪಾಲಿನ್ಸ್ ಬಂದಿದ್ದಾವೆ. ಅದು 1793 ಟಾರ್ಪಾಲಿನ್ಸ್ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ PR ರವಿ, ಕೃಷಿ ಅಧಿಕಾರಿ ಸುನೀಲ್ ಕುಮಾರ್, ಕೃಷಿಕ ಸಮಾಜದ ಯತೀಶ್ ಸೇರಿದಂತೆ ಇಲಾಖೆಯ ಸಿಬ್ಬಂದಿ, ರೈತರು, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮಾನ್ವಿ ಪಟ್ಟಣದ 25ನೇ ವಾರ್ಡಿನ ಕರಡಿಗುಡ್ಡ ರಸ್ತೆಯ ಗೌಸಿಯಾ ಮಸೀದಿ ಹತ್ತಿರದಲ್ಲಿ ಖಾಲಿ ನಿವೇಶನದಲ್ಲಿ ಅನೇಕ ದಿನಗಳಿಂದ ಬಿರಿಯಾನಿಗೆ ಬಳಸುವ ಮಸಾಲೆ ಪದಾರ್ಥಗಳಿಗೆ ಕೆಮಿಕಲ್ ಮಿಶ್ರಣ ದಂಧೆ ನಡೀತಾ ಇದೆ. ಸಾರ್ವಜನಿಕರ ಹೇಳಿಕೆ ಮೇರೆಗೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜು ಹಾಗೂ ಸಿಂಧನೂರು ತಾಲೂಕು ಆಹಾರ ಸಂರಕ್ಷಣಾಧಿಕಾರಿ ಗುರುರಾಜ್ ಹಾಗೂ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ಪೊಲೀಸ್ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆಸಿ ಕಲಬೆರಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಸ್ಥಳದಲ್ಲಿ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವುದಕ್ಕೆ ಬಳಸುತ್ತಿದ್ದ ರಾಸಾಯನಿಕ ಬಣ್ಣ, ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಹಾಗೂ ಕಲಬೆರಕೆ ಮಾಡಲಾದ ಆಹಾರ ಮಸಾಲೆ ಪದಾರ್ಥಗಳನ್ನು ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಮಾತನಾಡಿ, ತಹಶೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಆಹಾರ ಕಲಬೆರಕೆ ಮಾಡುತ್ತಿರುವ ಖಚಿತವಾದ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಸ್ಥಳದಲ್ಲಿ ಕಲಬೆರಕೆ ಅರಿಶಿನ, ಕಡಲೆಕಾಳು, ಕೆಂಪು ಕಡಲೆಕಾಳು, ಧನಿಯಾ ಕಾಳು, ಮೆಣಸು, ನೀಲಗಿರಿ ಎಲೆ, ಕೆಂಪು ಕೊಬ್ಬರಿ, ಮಸಾಲೆ ಚಕ್ಕೆ ಸೇರಿದಂತೆ ಒಟ್ಟು 842 ಕೆಜಿಯಷ್ಟು ಕಳಪೆ ಹಾಗೂ ಕಲಬೆರಕೆ ಆಹಾರ ಧಾನ್ಯವನ್ನು ಜಪ್ತಿ ಮಾಡಿ ಜಿಲ್ಲಾ ಆಹಾರ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. 5ನೇ ವಾರ್ಡಿನಲ್ಲಿ ಇವತ್ತು ಸಿಕ್ಕಿರುವ ವಸ್ತುಗಳು ವಿಷಪೂರಿತವಾಗಿ ಅನ್ನ ಅಲ್ಲಿ ಕಲಸಿ, ಬೇಳೆಯಲ್ಲಿ ಕಲಸಿ ಮಾಡವು ಕೆಲಸನೂ ಭೋಜನ ಮಸಾಲಗಳು ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ ಕಿಡಿಗೇಡಿಗಳು, ಇವರಿಗೆ ತಕ್ಷಣವೇ ಬಂಧಿಸಬೇಕು. ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಯಾಕಂದರೆ ಗಮನಕ್ಕೆ ಯಾಕೆ ತರ್ತಾ ಇದೀವಿ ಅಂದರೆ, ಇಲ್ಲಿ ರೋಡ್ ಓಪನ್ ರೋಡಿನಲ್ಲಿ ಇವರು ಹಾಕಿ ಈ ಥರ ಮಾಡ್ತಾ ಇದ್ದಾರಾ ಇವತ್ತು ಗೊತ್ತಾಗಿದೆ ನಮ್ಮ ಸಂಘಟನೆದವರಿಗೆ. ಅವರು ಇಲ್ಲಿವರೆಗೆ ಬಂದು ನೋಡಿದ್ದಾರೆ. ಇಲ್ಲ ಅಂದರೆ ಯಾವುದರ ಆಡ್ಕೆಂತ ಹುಡುಗರು ಬಾಯಿನಲ್ಲಿ ಹಾಕ್ಕೊಂಡು ಹೋದರೆ ಏನನ ಆದರೆ ಇವತ್ತು ಕ್ಯಾನ್ಸರು ಅದು ಇದು ಉತ್ಪಾದನೆ ಆಗೋದು ಇದರಿಂದ ಸರ್. ಇದು ಕಲರ್ ನೋಡ್ರಿ, ಹಚ್ಚಿ 3 ತಾಸಾಯ್ತು, 4 ಸಲ ತೊಳೆದೀನಿ, ಇನ್ನವರಿಗೆ ಹೋಗಿಲ್ಲ. ಇದು ಇಲ್ಲಿ ಗೊತ್ತಿದೆ, ಇಲ್ಲಿ ಗೊತ್ತಿದೆ, ಆದರೆ ಯಾರು ಹೇಳ್ತಾ ಇಲ್ಲ, ಅಧಿಕಾರಿಗಳು ಹೇಳ್ತಾ ಇಲ್ಲ. ಅವ್ರಿಗೆಲ್ಲ ಮಾಹಿತಿ ಇದೆ. ಯಾಕೆ ಹೇಳ್ತಾ ಇಲ್ಲ ಅಂದರೆ ಇದ್ರ ಮೇಲೆ ಒತ್ತಡ ಬಂದಿದೆ ಅಧಿಕಾರಿಗಳ ಮೇಲೆ, ಹಾಗಾಗಿ ಹೇಳ್ತಾ ಇಲ್ಲ. ಅವರು ಹೋದ್ರೂ ಅವ್ರು ಯಾವುದೇ ರೀತಿ ಹೇಳ್ತಾ ಇಲ್ಲ. ಅವ್ರಿಗೆಲ್ಲ ಗಮನದಲ್ಲಿದೆ. ಇದು ಅವರಲ್ಲಿ ವಿಡಿಯೋ ಇದೆ. ಆ ವಿಡಿಯೋ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಬೇಕು, ವಿಚಾರಣೆ ಒಳಪಡಿಸಿದ್ರೆ ಎಲ್ಲರೂ ಬರ್ತಾರೆ. ಇದರಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕಂಡು ಬಂದ್ರು ಗುಣ ಇದು ಒಂದೇ ಅಲ್ಲ, ಇನ್ನು ಬೇರೆ ಬೇರೆ ಕಡೆ ಅಂತ ಇದಂತೂ ಸ್ಪಷ್ಟವಾಗಿ ಕಾಣಕತ್ತಿದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮಾನ್ವಿ ಪಟ್ಟಣದಲ್ಲಿ, ಮಾನ್ವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ದಷ್ಟು ಬೇಜವಾಬ್ದಾರಿ ಅಧಿಕಾರಿಗಳು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಸಿಗಲ್ಲ. ನೀವು ಯಾವುದೇ ಒಂದು ದೂರು ಕೊಡ್ರಿ, ಅವ್ರು ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಸಾರ್ವಜನಿಕರು ಯಾವುದೇ ದೂರು ಕೊಡ್ರಿ, ಅದಕ್ಕೆ ಯಾವುದೇ ಸ್ಪಂದನೆ ಕೊಡೋದಿಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಸಂಬಂಧಪಟ್ಟವ್ರ ಮ್ಯಾಗ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗ್ಯಾರ. ಮಾನ್ವಿ ತಾಲೂಕಿನಲ್ಲಿ ಈ ಆಡಳಿತ ಎಂಬುದು ನಿಷ್ಪಕ್ಷ ಆಗಿಬಿಟ್ಟೈತೆ. ಅದು ಯಾವುದು ಆಡಳಿತ ಎಂಬುದೇ ಇಲ್ಲ. ಯಾವುದಕ್ಕೂ ಜವಾಬ್ದಾರಿ ಇರಲಾರ್ದಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನೇ ಇಲ್ಲಿ ತಂದಾಕ್ಯಾರ. ಯಾರು ಕ್ಲಾಸ್ 1 ಆಫೀಸರ್ಗಳಿಲ್ಲ. ಸಂಬಂಧಪಟ್ಟ ಶಾಸಕರಾಗಲಿ, ಸಚಿವರಾಗಲಿ, ಇಲ್ಲಿ ಎಲ್ಲ ಸಾಕಷ್ಟು ದೂರುಗಳಿದ್ದರೂ ಸಹಿತ ಅಧಿಕಾರಿಗಳ ವಿರುದ್ಧ ಇವತ್ತು ಯಾವುದೇ ರೀತಿ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗ್ಯಾರ. ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಈ ಒಂದು ತಾಲೂಕು ಆಡಳಿತ ಮಂಡಳಿ ಎಲ್ಲ ನಿಷ್ಪ್ರಯೋಜನ ಆಗೈತೆ ಅಂತ ನಾನು ಈ ಮೂಲಕ. ಕಮಿಷನ್ ಆಸೆಗಾಗಿ ಶಾಲಾ ತಡೆಗೋಡೆ ಧ್ವಂಸ ಮಾಡಿದ್ದಾರೆಂದು ಗುಬ್ಬಿ ತಾಲೂಕಿನ ಅಗಲಗೆರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಅಗಲಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತಡೆಗೋಡೆಯು ಗಾಳಿ ಮಳೆಗೆ ಆಲದ ಮರ ಕೊಂಬೆಯು ಬಿದ್ದ ಪರಿಣಾಮ ಸುಮಾರು 6 ಅಡಿ ತಡೆಗೋಡೆಯು ಶಿಥಿಲಗೊಂಡಿದ್ದು, ಉಳಿದ ಉತ್ತಮ ಗುಣಮಟ್ಟ ಹೊಂದಿರುವ 100 ಅಡಿ ಶಾಲೆ ತಡೆಗೋಡೆಯನ್ನ ತ್ಯಾಗಟೂರು ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ನರೇಗಾ ಕಾಮಗಾರಿಯ ಕಮಿಷನ್ ಆಸೆಗಾಗಿ ಶಾಲಾ ತಡೆಗೋಡೆಯನ್ನ ಧ್ವಂಸಗೊಳಿಸಿದ್ದಾರೆ ಎಂದು ಸ್ಥಳೀಯ ಗ್ರಾಮ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಮಾಡಲಾರ್ದಲ್ಲಿ ಇಂಥವೆಲ್ಲ ಯಾಕೆ ಮಾಡಿ ಚೆನ್ನಾಗಿದ್ದನ್ನೆಲ್ಲ ಹಾಳು ಮಾಡಿ ಭ್ರಷ್ಟಾಚಾರನೇ ಇದಕ್ಕೆಲ್ಲ ಕಾರಣ. ಇದೊಂದು ಡ್ಯಾಮೇಜ್ ಆಯ್ತು. ಕಮಿಷನ್ ಆಸೆಗೆ 100% ಅದೇ ಇರಬೇಕು. ಇನ್ನು ತಿನ್ನಾಕ ಚೆನ್ನಾಗಿರೋದನ್ನ ಯಾಕೆ ಕಿತ್ತಾಕ್ತಾರೆ? ಇದಕ್ಕೆ ಇವನು ಸಪೋರ್ಟ್ ಅವರ, CS ಸಪೋರ್ಟ್ ಅವರ, ಎಲ್ಲರಿಗೂ ಪಾಲಾಗುತ್ತೆ, ಅದು ನಮಗೆ ಗೊತ್ತಿಲ್ಲ.
ಸ್ಥಳೀಯ ಮುಖಂಡ ಶ್ರೀನಿವಾಸ್ ಮಾತನಾಡಿ, ಶಾಲೆಯ ತಡೆಗೋಡೆಯು ಶಿಥಿಲಾವಸ್ಥೆಯಲ್ಲಿರದೆ ಉತ್ತಮ ಗುಣಮಟ್ಟದಲ್ಲಿದ್ದು, ಮಳೆ ಗಾಳಿಗೆ ಆಲದ ಮರ ಕೊಂಬೆಯು ಬಿದ್ದ ಪರಿಣಾಮ ಶಾಲೆಯ ತಡೆಗೋಡೆ 5 ರಿಂದ 10 ಸಾವಿರದ ಒಳಗೆ ಶಾಲಾ ತಡೆಗೋಡೆಯನ್ನು ನಿರ್ಮಾಣಗೊಳಿಸಬಹುದಿತ್ತು. ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ಕಾಮಗಾರಿಯ ಕಮಿಷನ್ ಆಸೆಗಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಗೊಳಿಸಿಕೊಂಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದಾರೆ. ಹೌದು ಸರ್, ಅಲ್ಲಿಂದ ಚೆನ್ನಾಗಿತ್ತು. ಇಲ್ಲಿ ಮಾತ್ರ ಡ್ಯಾಮೇಜ್ ಆಯಿತು. ಇಲ್ಲಿ ಒಂದು ಆದ ಮರ ಇತ್ತು, ಒಂದು ಮಳೆ ಗಾಳಿ ಬಿತ್ತು, ಡ್ಯಾಮೇಜ್ ಆಯಿತು. ಇಷ್ಟು ಮಾತ್ರ ಡ್ಯಾಮೇಜ್ ಆರ ಸರ್ ಮಾಡುತ್ತೆ. ಯಾವ ಉದ್ದೇಶಕ್ಕೆ ಕಿತ್ತಾಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಇನ್ನೇನು ಕಿತ್ತಾಕ್ತಾರೆ ಕಮಿಷನ್ ಆಸೆಗೆ. ಈಗ ಲಕ್ಷಾಂತರ ರೂಪಾಯಿ ಮಾಡಿದ್ರೆ ಕಮಿಷನ್ ಬರ್ತಿದೆ. ಗುತ್ತಿಗೆದಾರ ಕೈಲಿ ಮಾಡಿಸ್ತಾರೆ. ಏನಾರು ಇದ್ರೂ ಪಡಿಸ್ಕೊಂಡು ಕಾಂಟ್ರಾಕ್ಟರ್ ಕಡೆಯಿಂದ ಮಾಡಿಸ್ತಾರೆ. ಸರಿ, ಕಮಿಷನ್ ಕಮಿಷನ್ಗೆ ಮಾಡೋದು. ಈ ಸಂದರ್ಭದಲ್ಲಿ ಕುಮಾರ್, ನಿರ್ವಣಯ್ಯ, ನಟರಾಜು, ಶಿವಣ್ಣ ಸೇರಿದಂತೆ ಇತರರು ಇದ್ದರು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.